ಅವನಿಗೆ ಇದೊಂದೇ ಬರೋದು. ಮಾಡಮ್ಮ ನಿನ್ ಗೇಮ್ ಮುಚ್ಕೊಂಡು ಕೂತ್ಕೋಬೇಕು. ಎರಡು ಟೀಮ್ ಯಾರಾದ್ರೂ ಉಸ್ತುವಾರಿಗಳ ಹತ್ರ ಮಾತಾಡಿದ್ರೆ ನಾನು ಆಡಲ್ಲ. ಯಾರು ಯಾರಿಗೆ ಹೇಳ್ತಿದ್ಯಾ? ನಿನ್ನ ಭಾಷೆ ನಿನ್ನ ಭಾಷೆ ಇತ್ತು. ಪ್ರಖರ ಭಾಷಣಗಾರ್ತಿ, ಹಿಂದೂ ಕಾರ್ಯಕರ್ತೆ, ಬಿಜೆಪಿ ಪಕ್ಷದಲ್ಲಿ ಹೆಚ್ಚು ಗುರುತಿಸಿಕೊಂಡಿರುವಂತಹ ಚೈತ್ರಾ ಕುಂದಾಪುರ್ ಸದ್ಯಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧಿ. ತ್ರಿವಿಕ್ರಮ್ ಹಾಕಿ ಮಂಜುಗೆ ಮುಚ್ಕೊಂಡ ಆಟ ಆಡಿ ಎಂದು ಆವಾಜ್ ಹಾಕಿದ ಚೈತ್ರಾ ದಿಢೀರಂತ ನಿನ್ನೆ ಕೋರ್ಟ್ ಆವರಣದಲ್ಲಿ ಕಣ್ಣು ಬಾಯಿ ಮುಚ್ಚಿಕೊಂಡು ಪ್ರತ್ಯಕ್ಷವಾಗಿದ್ದಾರೆ. ಹಿಂದೆ ವರ್ತೂರ್ ಸಂತೋಷ್ ಅವರನ್ನ ಆಟದ ಮಧ್ಯದಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ ಹಾಗೆ ಚೈತ್ರಾ ಅವರನ್ನು ಕೂಡ ಕರೆದುಕೊಂಡು ಹೋಗಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಈಗ ಕಾಡುವಂತಹ ಪ್ರಶ್ನೆ, ಚೈತ್ರಾ ಮಾಡಿದ ತಪ್ಪುಗಳೇನು? 5 ಕೋಟಿ ವಂಚನೆ ಕೇಸ್. ಚೈತ್ರಾಳನ್ನ ನೆಮ್ಮದಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಲು ಬಿಡದೆ ಕೋರ್ಟ್ ತಮ್ಮ ಮೇಲಿದ್ದಂತಹ ಕೇಸ್ನ ನೆನಪಿಸಿದೆ. ಹಾಗಾದ್ರೆ ಚೈತ್ರಾ 5 ಕೋಟಿ ರೂಪಾಯಿ ವಂಚಕಿನ? ಹಾಗಾದ್ರೆ ಚೈತ್ರಾ ಒಬ್ಳು ಕ್ರಿಮಿನಲ್? ವಂಚನೆ ಕೇಸ್ ಆರೋಪಿಗೆ ಬಿಗ್ ಬಾಸ್ ಅವಕಾಶ ಕೊಟ್ಟಿದ್ಯಾಕೆ? ಹೊರಗೆ ಹೋದ ಚೈತ್ರಾ ಮತ್ತೆ ಮನೆಗೆ ಬರ್ತಾರಾ? ಅಷ್ಟೇ ಅಲ್ಲ, ಹಿಂದೆ ಅನಾರೋಗ್ಯದ ಸಂಬಂಧ 1 ದಿನ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಬಿಗ್ ಬಾಸ್ ತಂಡಕ್ಕೆ ಯಾಮಾರಿಸಿ ಹೊರಗಿನ ವಿಷಯವನ್ನ ಪಡೆದು ಮನೆ ಮಂದಿ ಕಿವಿಗೆ ಊದಿದ್ಲು. ಈಗ 2ನೇ ಬಾರಿ ಹೊರಗಡೆ ಬಂದಿದ್ದಾರೆ. ಈಗ ಯಾವೆಲ್ಲ ವಿಷಯಗಳನ್ನ ಬಿಗ್ ಬಾಸ್ ಮನೆಗೆ ಹೊತ್ತು ತಂದು ಫಜಿತಿಗೆ ಸಿಕ್ಕಾಕೊಳ್ತಾರೆ? ಇನ್ನು ಇವತ್ತಿನ ಪ್ರೋಮೋದಲ್ಲಿ ಚೈತ್ರಾ ಮಿಸ್ಸಿಂಗ್. ಹಾಗಾದ್ರೆ ಚೈತ್ರಾ ಬರೋದು ಯಾವಾಗ? ಹೊರಗಡೆ ಹೋದ ವ್ಯಕ್ತಿನ ಬಿಗ್ ಬಾಸ್ ಕ್ವಾರಂಟೈನ್ ಮಾಡಿ ಆಟ ಆಡಲು ಬಿಡ್ತಾರಂತೆ. ಈ ಪ್ರೊಸೀಜರ್ ಹೇಗಿರುತ್ತೆ? ಬನ್ನಿ ನೋಡ್ತಾ ಹೋಗೋಣ. ಈ ವಾರ ಐಶ್ವರ್ಯ ಮತ್ತು ಶಿಶಿರ್ಗಿಂತ ಮೊದಲೇ ಸೇವ್ ಆಗಿದ್ದಂತ ಚೈತ್ರಾ ಕುಂದಾಪುರ್ ಕರ್ನಾಟಕ ಜನತೆಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡ್ತೀನಿ, ನನ್ನ ಆಟನ ನಾನು ಆಡ್ತೀನಿ ಅಂತ ಹಳೆ ಡೈಲಾಗ್ನ ಹೇಳಿದ್ಲು. ಈ ವಾರದ ಶುರುವಿನಲ್ಲೇ ಚೈತ್ರಾ ಸ್ಪರ್ಧಿಗಳ ವಿರುದ್ಧ ಘರ್ಜಿಸಿ ಈ ವಾರದ ಆಟದಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳುವ ಹುರುಪಿನಲ್ಲಿದ್ದಂತ ಚೈತ್ರಾಗೆ ತಮ್ಮ ಮೇಲಿದ್ದಂತ ಕೇಸ್ ಹೊರಗೆ ಬರುವಂತೆ ಮಾಡಿದೆ. ಹಾಗಾದ್ರೆ ಬನ್ನಿ ಚೈತ್ರಾ ಮೇಲಿದ್ದ ಕೇಸ್ ಏನು ಎಂಬುದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಹೋಟೆಲ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಚೈತ್ರಾ ಮತ್ತು ಅವರ ಟೀಮ್ ಆಮಿಷವನ್ನ ಒಡ್ಡಿ 5 ಕೋಟಿ ಹಣವನ್ನ ಪಡೆದು ಟಿಕೆಟ್ ಕೊಡಿಸದೆ ವಂಚಿಸಿರುವಂತ ಪ್ರಕರಣ ಇದು. ಅದು ಹೇಗೆ ಉದ್ಯಮಿ ಚೈತ್ರಾಳನ್ನ ನಂಬಿ 5 ಕೋಟಿ ಹಣವನ್ನ ಕೊಟ್ರು ಎಂಬಂತ ಪ್ರಶ್ನೆ ಬರುವುದು ಸಹಜ. ಚೈತ್ರಾ ಹಿಂದುತ್ವ ಪರ ಸಂಘಟನೆಯ ಕಾರ್ಯಕರ್ತೆ ಮತ್ತು ಪ್ರಖರ ಭಾಷಣಗಾರ್ತಿ. ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರೊಂದಿಗಿನ ಫೋಟೋಗಳನ್ನ ಚೈತ್ರಾ ಉದ್ಯಮಿ ಗೋವಿಂದ ಪೂಜಾರಿ ಅವರಿಗೆ ತೋರಿಸಿ ನಿಮಗೆ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಭರವಸೆಯನ್ನು ಕೊಟ್ಟಿರುವ ಕಾರಣಕ್ಕಾಗಿ ಗೋವಿಂದ ಪೂಜಾರಿ ಚೈತ್ರಾಳನ್ನ ನಂಬಿ ಚೈತ್ರಾಳ ಕೈಗೆ 5 ಕೋಟಿ ಹಣವನ್ನ ಕೊಟ್ಟಿದ್ದಾರಂತೆ. ನಂತರ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಬೇರೆಯವರಿಗೆ ಸಿಕ್ಕ ಕಾರಣಕ್ಕಾಗಿ ಗೋವಿಂದ ಬಾಬು ಪೂಜಾರಿಗೆ ಚೈತ್ರಾ ಉಲ್ಟಾ ಹೊಡೆದಿದ್ದಾಳಂತೆ. ಹೀಗಾಗಿ ಕೋಪಗೊಂಡ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಚೈತ್ರಾ ಮತ್ತು ಅವರ ಟೀಮ್ ಮೇಲೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಹೀಗಾಗಿ ವಂಚನೆ ಪ್ರಕರಣದಲ್ಲಿ ಚೈತ್ರಾ ಮತ್ತು ಅವರ ಟೀಮ್ನ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಅದಾದ ಬಳಿಕ ಚೈತ್ರಾ ಜಾಮೀನು ಪಡೆದು ಹೊರಗೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯಾಗಿ ಗೇಮ್ ಆಡ್ತಿದ್ದಾರೆ. ಈ ವೇಳೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಚೈತ್ರಾ ಕುಂದಾಪುರ್ ಮತ್ತೆ 3 ಆರೋಪಿಗಳಿಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿರುವ ಕಾರಣಕ್ಕಾಗಿ ಬಿಗ್ ಬಾಸ್ ತಂಡ ಈ ನೋಟಿಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಚೈತ್ರಾಳನ್ನ ಕೋರ್ಟ್ಗೆ ಹಾಜರುಪಡಿಸಲು ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಹೀಗಾಗಿ ಚೈತ್ರಾ ಕೋರ್ಟ್ಗೆ ಬಿಗ್ ಬಾಸ್ ಮನೆಯಿಂದಲೇ ನೇರವಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ. ಇದು ಚೈತ್ರಾ ಕೋರ್ಟ್ಗೆ ಹಾಜರಾಗಿರುವುದರ ಹಿಂದಿರುವಂತಹ ಕಥೆ. ಈಗ ಕಾಡುವಂತಹ ಪ್ರಶ್ನೆ, ಜಾಮೀನು ಮೇಲೆ ಹೊರಗಿರುವಂತಹ ಆರೋಪಿ ಚೈತ್ರಾಳಿಗೆ ಬಿಗ್ ಬಾಸ್ ಆಫರ್ ಮಾಡಿ ಕಂಟೆಸ್ಟೆಂಟ್ ಆಗಿ ಆಡಲು ಮನೆ ಒಳಗೆ ಬಿಟ್ಕೊಂಡಿದ್ದು ಸರಿಯೇ? ಸಮಾಜಕ್ಕೆ ಇವರು ಯಾವ ಸಂದೇಶವನ್ನ ಕೊಡಲು ಹೊರಟಿದ್ದಾರೆ? ಸಾಕಷ್ಟು ಜನ ಬಿಗ್ ಬಾಸ್ ನ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಇವರು ಅವಕಾಶವನ್ನ ಕೊಡೋದು ಬಿಟ್ಟು ಇವರು ತಮ್ಮ TRPಗೋಸ್ಕರ ಈ ರೀತಿಯಾಗಿ ಆರೋಪಿಗಳಿಗೆಲ್ಲ ಇವರು ಈ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಹೇಳಿ ಜನ ಬೈದಿದ್ದು ಕೂಡ ಉಂಟು. ಇಂತಹ ಪ್ರಶ್ನೆಗಳಿಗೆ ಇಲ್ಲಿ ಕಳೆದ ಬಾರಿ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಅವರು ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ನ್ಯಾಯಾಲಯವೇ ಯಾರಾದರೂ ತಪ್ಪನ್ನ ಮಾಡಿದಾಗ ಕೈದಿಗಳಿಗೆ ಒಂದಿಷ್ಟು ಶಿಕ್ಷೆಗಳನ್ನ ಕೊಡುತ್ತೆ, ಆದ್ರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡೋದಿಲ್ಲ. ಎಲ್ಲರಿಗೂ ಸಹಿತ ಜೀವಾವಧಿ ಶಿಕ್ಷೆಯನ್ನ ಕೊಡೋದಿಲ್ಲ. ಎಲ್ರಿಗೂ ಕೂಡ ಜೀವನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸೊ ನಾವು ಕೂಡ ಇಲ್ಲಿ ಬಿಗ್ ಬಾಸ್ ತಂಡ ಏನ್ ಮಾಡುತ್ತೆ ಅಂತಂದ್ರೆ, ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಅವರು ಹೊಸ ಬದುಕನ್ನ ಶುರು ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ.
ಸೊ ಹೀಗಾಗಿ ಅಂಥವರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಸೊ ನಂತರ ನೀವು ಗಮನಿಸಿರ್ಬೋದು, ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಎಂತಹ ಕೆಟ್ಟ ಹೆಸರಿತ್ತು ಹೊರಗಡೆ, ಅಂದ್ರೆ ಅಂತಹ ಕೆಟ್ಟ ಹೆಸರನ್ನ ಅವರು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಇಲ್ಲಿ ಆಯ್ಕೆ ಮಾಡಿ ಕಂಟೆಸ್ಟೆಂಟ್ ಆಗಿ ಒಳಗಡೆ ಬಿಟ್ಟಾಗ ಬಟ್ ಅವರು ಕರ್ನಾಟಕದ ಜನತೆಗೆ ಪ್ರತಿ ಹಂತದಲ್ಲೂ ಕೂಡ ಅವರು ಕ್ಷಮೆಯನ್ನ ಕೇಳ್ತಾ ಇದ್ರು. ತಾವು ಮಾಡಿರೋ ತಪ್ಪಿಗೆ ಅವರಿಗೆ ರಿಗ್ರೆಟ್ ಕೂಡ ಆಯ್ತು. ಯಾಕೆಂತಂದ್ರೆ ತೆಗಳುತ್ತಿದ್ದ ಜನ ಸೇವ್ ಮಾಡಿ ಅವರಿಗೆ ವೋಟ್ ಮಾಡ್ತಾ ಇರುವಂತ ರೀತಿಯನ್ನ ನೋಡಿ ಕರ್ನಾಟಕದ ಜನತೆಗೆ ಅವರು ಪ್ರತಿ ಹಂತದಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ರು. ತಮ್ಮೊಳಗೆ ತಮಗೆ ರಿಗ್ರೆಟ್ ಕೂಡ ಆಗ್ತಾ ಇತ್ತು, ತಮ್ಮ ತಪ್ಪಿನ ಅರಿವು ಕೂಡ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ಅವರು ಹೊಸ ಬದುಕನ್ನ ಶುರು ಮಾಡಿದ್ರು. ಮತ್ತೆ ತೆಗಳ್ತಾ ಇದ್ದಂತ ಜನ ಅವರಿಗೆ ಪ್ರೀತಿಸಲು ಶುರು ಮಾಡಿದ್ರು. ಅಂತಹ ಜೀವನವನ್ನ ಅವರು ಶುರು ಮಾಡ್ಕೊಂಡ್ರು ಡ್ರೋನ್ ಪ್ರತಾಪ್ ಅವರು. ಇದೇ ವಿಚಾರವನ್ನ ನಾವು ಇಲ್ಲಿ ಚೈತ್ರಾ ವಿಚಾರಕ್ಕೆ ನಾವು ಅಪ್ಲೈ ಮಾಡಿ ನೋಡಿದ್ರೆ, ಇಲ್ಲಿ ಚೈತ್ರಾ ಕಳೆದ 64 ದಿನದಿಂದ ಇವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಆದ್ರೆ ಡ್ರೋನ್ ಪ್ರತಾಪ್ನಂತಹ ಬದಲಾವಣೆಯನ್ನ ನಾವು ಚೈತ್ರಾಳಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅವರ ಆ ಮಾತು, ಮತ್ತೆ ಅವ್ರು ಇನ್ನೂ ಬಳಸುವಂತ ಅವಾಚ್ಯ ಶಬ್ದಗಳಾಗಿರ್ಬೋದು, ಮತ್ತೆ ಯಾರಿಗಾದ್ರೂ ದಿಢೀರ್ ಅಂತ ಅವರು ನಿಂದಿಸುವಂತ ರೀತಿ, ಮತ್ತೆ ಫಿಲ್ಟರ್ ಇಲ್ಲದೆ ಅವರು ತುಂಬಾ ಅಸಭ್ಯವಾಗಿ ಕೆಲವೊಂದು ಸಮಯ ಅವರು ಮಾತಾಡುವುದು ಕೂಡ ಉಂಟು. ಮತ್ತೆ ತುಂಬಾ ಅಗ್ರೆಸಿವ್ ಆಗಿ ಆಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಕೂಡ ಅವರಿಗೆ ನೆನಪಿರೋದಿಲ್ಲ. ಅದರ ಜೊತೆಗೆ ತಾವು ಹಿಂದೆ ಮಾಡಿ ಬಂದಿರುವಂತಹ ಆ ತಪ್ಪುಗಳ ಬಗ್ಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿ ಚೈತ್ರಾಳಿಗೆ ರಿಗ್ರೆಟ್ ಕೂಡ ಇಲ್ಲ. ಆ ಕುರಿತಾಗಿ ಕರ್ನಾಟಕದ ಜನತೆಗೆ ಅವರು ಕ್ಷಮೆ ಕೇಳಿದ್ದು ಕೂಡ ಇಲ್ಲ. ಸೊ ಹೀಗಾಗಿ ಕರ್ನಾಟಕದ ಜನತೆ ಇಲ್ಲಿವರೆಗೂ ಕೂಡ ಚೈತ್ರಾಳನ್ನ ದ್ವೇಷ ಮಾಡ್ತಾ ಇದೆ. ಕೆಲವು ಜನ ಮಾತ್ರ ಅವಳಿಗೆ ಪ್ರೀತಿಸ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ, ಸೇವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಅಂತಹ ಫ್ಯಾನ್ ಬೇಸ್ ಏನು ಹೊರಗಡೆ ಚೈತ್ರಾಳಿಗೆ ಕ್ರಿಯೇಟ್ ಆಗಿಲ್ಲ. ಬಟ್ ಇವರು ಕೂಡ ಡ್ರೋನ್ ಪ್ರತಾಪ್ ನಂಗೆ ಹೊಸ ಬದುಕನ್ನ ಶುರು ಮಾಡಬಹುದಾಗಿತ್ತು. ಬಟ್ ಇನ್ನೂ ಇವರು ಹಳೆ ಚಾಳಿಯಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಈಗ ಅವರ ಮೇಲಿರುವಂತಹ ಕೇಸ್ ಈಗ ಅವ್ರನ್ನ ಹೊರಗೆ ತಂದು ನಿಲ್ಲಿಸಿದೆ. ಬಟ್ ಈಗಲಾದ್ರೂ ಹೊರಗೆ ಬಂದಿರುವಂತಹ ಚೈತ್ರಾಳಿಗೆ ನನ್ನ ಮೇಲೆ ಇಂಥದೊಂದು ಆಪಾದನೆ ಇದೆ, ನನ್ನ ಮೇಲೆ ಇಂಥದೊಂದು ಕೇಸ್ ಇದೆ, ನಾನು ಜನರಿಗೆ ನಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಹೊಸ ನಿರ್ಧಾರವನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಮತ್ತೆ ಚೆನ್ನಾಗಿ ಇವ್ರು ಆಟ ಆಡ್ತಾರ ಅದನ್ನ ನೋಡ್ಬೇಕಾಗುತ್ತೆ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಚೈತ್ರಾಗೆ ಬಿಗ್ ಬಾಸ್ ತಂಡ ಯಾವ ರೀತಿಯಾಗಿ ಮನೆ ಒಳಗಡೆ ಬಿಟ್ಕೊಳ್ತಾರೆ, ಮತ್ತೆ ಕ್ವಾರಂಟೈನ್ ಇರುತ್ತೆ ಅಂತ ಹೇಳಿದ್ವಿ, ಅದು ಯಾವ ರೀತಿಯಾದಂತ ನಿಯಮ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೋರ್ಟ್ನ ಮೂಲಕ ಈ ರೀತಿಯಾದಂತಹ ಒಂದು ನೋಟಿಸ್ ಈಗ ಬಿಗ್ ಬಾಸ್ ತಂಡಕ್ಕೆ ಬಂದಾಗ ಅದನ್ನ ಗೌರವಿಸಿರುವಂತಹ ಬಿಗ್ ಬಾಸ್ ನ ತಂಡ ಸ್ಪರ್ಧೆಯನ್ನ ಅವರು ಕಳಿಸಿಕೊಡ್ತಾರೆ. ಅದು ಹೇಗೆ ಅಂತಂದ್ರೆ ಫುಲ್ ಸೇಫ್ಟಿಯಲ್ಲಿ ಅವ್ರನ್ನ ಕಳಿಸ್ಕೊಡ್ತಾರೆ. ಹೇಗೆ ಅಂತಂದ್ರೆ ಅಂದ್ರೆ ಸ್ಪರ್ಧಿಯಾಗಿರುವಂತಹ ಚೈತ್ರಾಳ ಜೊತೆಗೆ ಯಾರೊಂದಿಗೂ ಕೂಡ ಅವರು ಸಂಪರ್ಕಕ್ಕೆ ಅವ್ರನ್ನ ಬಿಡುವುದಿಲ್ಲ. ಅಂದ್ರೆ ಮೀಡಿಯಾ ಬಂದ್ರು ಕೂಡ ಅವ್ರನ್ನ ಸಂಪರ್ಕಕ್ಕೆ ಬಿಡುವುದಿಲ್ಲ. ಅದರ ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಚೈತ್ರಾಳ ಜೊತೆಗೆ ಬಿಗ್ ಬಾಸ್ ತಂಡದ ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಮತ್ತೆ ಕೋರ್ಟ್ ನಲ್ಲೂ ಅವರು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಂದರ್ಭದಲ್ಲಿ ಅವಾಗಿರೋದಿಲ್ಲ. ಬಟ್ ಚೈತ್ರ ಮಾತ್ರ ಅಲ್ಲಿ ಇರ್ತಾರೆ. ಬಟ್ ಇದೆಲ್ಲವನ್ನ ಗಮನಿಸ್ತಾ ಇರ್ತಾರೆ. ಕೋರ್ಟ್ಗೆ ಹಾಜರಾಗಿರುವಂತಹ ಸ್ಪರ್ಧಿ ಚೈತ್ರಾಳನ್ನ ನೇರವಾಗಿ ಬಿಗ್ ಬಾಸ್ ಮನೆಗೆ ಕರೆದುಕೊಂಡು ಬಂದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿದಾರಲ್ಲ ಅವ್ರ ಜೊತೆಗೆ ಇವ್ರನ್ನ ಆಟ ಆಡಲು ಬಿಡೋದಿಲ್ಲ. ಹೇಗ್ ಮಾಡ್ತಾರೆ ಅಂತಂದ್ರೆ 1 ದಿನ ಅಥವಾ 2 ದಿನ ಅಥವಾ 1 ವಾರವೇ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋಕೆ ಇನ್ನು ಒಂದು 34 ದಿನಗಳು ಬಾಕಿ ಇರುವಂತ ಕಾರಣಕ್ಕಾಗಿ ಅಷ್ಟು ದಿನಗಳ ಕಾಲ ಇವ್ರನ್ನ ಕ್ವಾರಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 1 ದಿನ ಅಥವಾ 2 ದಿನಕ್ಕೆ ಇವ್ರನ್ನ ಕ್ವಾರಂಟೈನ್ ಮಾಡ್ತಾರೆ. ಈ ಕ್ವಾರಂಟೈನ್ ಸಮಯದಲ್ಲಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತಂದ್ರೆ, ಇವರು ತಮ್ಮ ಮೇಲಿದ್ದಂತ ಕೇಸ್ ಮೇಲೆ ಇವರು ವಿಚಾರಣೆಗೆ ಹಾಜರಾಗಿರುವ ಕಾರಣಕ್ಕಾಗಿ ಮತ್ತೆ ಅವರ ಕೇಸ್ ನೆನಪಾಗಿರೋ ಕಾರಣಕ್ಕಾಗಿ ಅವರಿಗೆ ಮಾನಸಿಕವಾಗಿ ಮತ್ತೆ ಅವರು ಕುಂದಿರ್ತಾರೆ, ಟೆನ್ಷನ್ ಆಗಿರ್ತಾರೆ. ಸೊ ಇವ್ರನ್ನ ದಿಢೀರ್ ಅಂತ ಹೋಗಿ ಸ್ಪರ್ಧಿಗಳ ಜೊತೆಗೆ ಅವರು ಬಿಡೋದಿಲ್ಲ. ಯಾಕಂತಂದ್ರೆ ಇವರು ಮಾನಸಿಕವಾಗಿ ಸ್ವಲ್ಪ ಕುಂದಿರೋ ಕಾರಣಕ್ಕಾಗಿ ಇವರು ಆಟವನ್ನ ಚೆನ್ನಾಗಿ ಆಡೋದಿಲ್ಲ. ಮತ್ತೆ ಇವರು ಅದೇ ಒಂದು ಸಿಟ್ಟು, ಕೋಪ ಮತ್ತು ಆ ರಿಗ್ರೆಟ್ ನಲ್ಲಿ ಸ್ಪರ್ಧಿಗಳ ಜೊತೆಗೆ ಇವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸೊ ಹೀಗಾಗಿ ಇವ್ರನ್ನ 1-2 ದಿನ ಕ್ವಾರಂಟೈನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮಲ್ಲಿ ಒಳಗಡೆ ಇರುವಂತಹ ಬೇಸರ, ಕೋಪ, ರಿಗ್ರೆಟ್ ಮತ್ತೆ ಆ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಂಡಿರುವಂತಹ ರೀತಿ ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು ಅವರಿಗೆ. ಸೊ ಹೀಗಾಗಿ ಯಾರು ಇಲ್ಲದಂತಹ ಒಂದು ಜಾಗ ಅಂದ್ರೆ ಅಲ್ಲಿ ಕ್ವಾರಂಟೈನ್ ಮಾಡ್ತಾರೆ. ಸೀಕ್ರೆಟ್ ರೂಮ್ ಅಲ್ಲಿ ಅವರನ್ನ ಇಟ್ಟಿರ್ತಾರೆ. ಮತ್ತೆ ಸಿಬ್ಬಂದಿಗಳು ಅವರನ್ನ ನೋಡ್ಕೊಳ್ತಿರ್ತಾರೆ, ಅವ್ರ ಜೊತೆಗೆ ಅವ್ರು ಇರ್ತಾರೆ. ಬಟ್ ನೇರವಾಗಿ ಸ್ಪರ್ಧಿಗಳ ಜೊತೆ ಇವರನ್ನ ಬಿಡೋದಿಲ್ಲ ಸಂಪರ್ಕಕ್ಕೆ. ನಂತರ ಇವ್ರಿಗೆ ಒಂದಿಷ್ಟು ಮಾರ್ಗದರ್ಶನಗಳನ್ನ ಕೊಡ್ತಾರೆ. ವಿಚಾರಣೆಗೆ ಹಾಜರಾಗಿರುವಂತಹ ಕುರಿತಾಗಿ ಮತ್ತೆ ನಿಮ್ಮ ಮೇಲಿರುವಂತಹ ಕೇಸ್ ಕುರಿತಾಗಿ. ಅದಷ್ಟೇ ಅಲ್ಲದೆ ಮತ್ತೆ ಹೊರಗಡೆ ಏನಾದ್ರೂ ನೀವು ಬಂದಿರುವಂತಹ ವಿಚಾರಗಳಾಗಿರ್ಬೋದು, ಇದ್ಯಾವುದನ್ನು ಕೂಡ ಹೋಗಿ ನೀವು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಮುಂದೆ ಹೇಳೋದಿಲ್ಲ. ಹೇಳಿದ್ರೆ ಹುಷಾರ್ ಅಂತ ಹೇಳಿ ಈ ರೀತಿಯಾಗಿ ಒಂದಿಷ್ಟು ಎಚ್ಚರಿಕೆ ಮಾತುಗಳನ್ನ ಕೂಡ ಹೇಳಿ ಇಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಜೊತೆಗೆ ಚೈತ್ರಾಳನ್ನ ಯಥಾವತ್ತಾಗಿ ಬಿಡ್ತಾರೆ, ಸಂಪರ್ಕಕ್ಕೆ ಬಿಡ್ತಾರೆ. ಮತ್ತೆ ಚೈತ್ರ ಆಟ ಆಡಲು ಶುರು ಮಾಡ್ತಾರೆ. ಇದು ಬಿಗ್ ಬಾಸ್ ತಂಡದ ಕ್ವಾರಂಟೈನ್ ನಿಯಮ ಆಗಿರುತ್ತೆ. ವಿಚಾರಣೆಗೆ
ಹಾಜರಾಗಿದ್ರಲ್ಲ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ, ಕೋರ್ಟ್ ಏನ್ ಹೇಳಿದೆ ಇವರ ಕೇಸ್ ಕುರಿತಾಗಿ ಅಂತ ಕೇಳಿದ್ರೆ, ಈ ಒಂದು ವಿಚಾರಣೆಯನ್ನ ಮಾಡಿರುವಂತಹ ನ್ಯಾಯಾಧೀಶರು ಈ ಒಂದು ಕೇಸ್ನ ಜನವರಿ 13ಕ್ಕೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಸೀಸನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಈಸಿಯಾಗಿ ಜನವರಿ 13ಕ್ಕೆ ವಿಚಾರಣೆಗೆ ಹಾಜರಾಗಿ ತಮ್ಮ ಕೇಸ್ ಕುರಿತಾಗಿ ಅವರು ಕ್ಲಾರಿಫೈ ಮಾಡ್ಕೊಳ್ಬಹುದು. ಆದ್ರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಆಟ ಆಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ, ಅವರು ಈಸಿಯಾಗಿ ಆಟ ಆಡಬಹುದು ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಮೇಲೆ ಇಂಥದೊಂದು ಕ್ರಿಮಿನಲ್ ಕೇಸ್ ಇದೆ, ಇಂಥದೊಂದು ವಂಚಕೀಯ ಕೇಸ್ ಇದೆ. ಇಂತಹ ಕೇಸ್ ಇದ್ದವರ ಮೇಲೆಯೂ ಕೂಡ ಬಿಗ್ ಬಾಸ್ ಪ್ರೀತಿಯನ್ನ ತೋರಿ ಅವರಿಗೆ ಕಂಟೆಸ್ಟೆಂಟ್ ಆಗಿ ಆಟ ಆಡಲು ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ನಿಮಗೇನಿಸ್ತು? ಮತ್ತೆ ಇಂತಹ ಒಂದು ದೊಡ್ಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಾದ ನಂತರ ಇಲ್ಲಿ ಚೈತ್ರ ಅದನ್ನ ಅವರು ಯಾವ ಮಟ್ಟಿಗೆ ಅವರು ಉಪಯೋಗಿಸಿಕೊಂಡಿದ್ದಾರೆ, ತಮ್ಮನ್ನ ತಾವು ಇಲ್ಲಿ ತಿದ್ದುಕೊಳ್ಳುವ ಒಂದು ಪ್ರಯತ್ನ ಆಗಿದೆಯಾ ಇಲ್ವಾ? ಈ ಕುರಿತಾಗಿ ನಿಮಗೇನಿಸ್ತು? ಒಟ್ಟಿನಲ್ಲಿ ಈ ಕೇಸ್ ಕುರಿತಾಗಿ ನಿಮಗೇನಿಸ್ತು ಅನ್ನೋದರ ಕುರಿತಾಗಿ ಕಾಮೆಂಟ್ ಮಾಡುವುದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.